ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರಕ್ಕೆ ರಣಕಹಳೆ ಮೊಳಗಿದೆ. ಆಲ್ರೆಡಿ ಶಂಖನಾದ ಮೊಳಗಿದಂಥ 14 ಕ್ಷೇತ್ರಗಳಲ್ಲಿ ಭಿನ್ನಮತ ಮಾತ್ರ ಆರುವಂತೆ ಕಾಣಿಸ್ತಾ ಇಲ್ಲ. ಜೋರಾಗಿದೆ ಭಿನ್ನಮತ. 14 ಕ್ಷೇತ್ರಗಳಲ್ಲಿ ಶಂಖನಾದ ಮೊಳಗಿದೆಯಲ್ಲ, ಇಲ್ಲಿಯೂ ಕೂಡ ದೊಡ್ಡ ಮಟ್ಟದ ಭಿನ್ನಮತ ಇದೆ. ಒಂದೇ ಪಾರ್ಟಿಗಿದೆಯಾ? ಇಲ್ಲ. 3 ಪಾರ್ಟಿಗಳಲ್ಲಿಯೂ ಕೂಡ ಸಾಕಷ್ಟು ಭಿನ್ನಮತ ಕಾಣಿಸ್ತಾ ಇರತಕ್ಕಂಥ ಕ್ಷೇತ್ರಗಳು ಇವೆ. ಅದು ಕಾಂಗ್ರೆಸ್ ಆಗಬಹುದು, BJP ಆಗಬಹುದು ಅಥವಾ JDS ಆಗಬಹುದು. ಈ 3 ಪಕ್ಷಗಳ ವರಿಷ್ಠರಿಗೆ ಟೆನ್ಷನ್ ಜಾಸ್ತಿ ಇದೆ. BJP ದಳ ಮೈತ್ರಿಕೂಟಕ್ಕೆ 10 ಕಡೆ, BJP ದಳ ಮೈತ್ರಿಕೂಟ ಇದೆಯಲ್ಲ 10 ಕಡೆಗಳಲ್ಲಿ ಇವರಿಗೆ ಒಳ ಏಟು ಬೀಳಬಹುದು, ಬಂಡಾಯ ಏಟು ಕೊಡಬಹುದು, ತೊಂದರೆ ಆಗಬಹುದು ಅಂತ. ಕಾಂಗ್ರೆಸ್ಗೆ 6 ಕಡೆ ಸವಾಲಿದೆ. 2019ರಲ್ಲಿ ಗೆದ್ದಿದ್ದ ಕ್ಷೇತ್ರಗಳಲ್ಲಿ BJPಗೆ ತಲೆನೋವು ಒಂದು ಕಡೆ ಜಾಸ್ತಿ ಆಗಿದೆ. ಮೈತ್ರಿ ನಂಬಿಕೊಂಡು ಕಣಕ್ಕಿಳಿದಿರುವ JDSಗೆ ಹಾಸನದಲ್ಲೇ ದೊಡ್ಡ ಚಾಲೆಂಜ್ ಇದೆ ಈ ಬಾರಿ. ಇನ್ನು 20 ದಿನಗಳಲ್ಲಿ ಹಣೆ ಬರಹವನ್ನು ಬರೆಯೋ ಪರೀಕ್ಷೆ ಇದ್ದರೂ ಕೂಡ ಮುನಿಸು ಮಾತ್ರ ತೀರ್ತಾ ಇಲ್ಲ, ಬಂಡಾಯ ಮಾತ್ರ ಶಮನವಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಎಲ್ಲ ಒಂದಾಗಿದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ, ಆದರೆ ಒಳಗಡೆನೇ ದೊಡ್ಡ ಮಟ್ಟದ ಬಂಡಾಯದ ಬೇಗುದಿ ಇದೆ. ಎಲ್ಲೆಲ್ಲಿ BJP ಟೆನ್ಷನ್ ನೋಡಿಕೊಂಡ್ರೆ ನಾವು ಬೆಂಗಳೂರು ನಾರ್ತ್ ಶೋಭಾ ಕರಂದ್ಲಾಜೆ ಪರವಾಗಿ ಇನ್ನೂ ಕೂಡ BJP ಯಾವುದೇ ಮುಖಂಡರು ಫೀಲ್ಡ್ಗೆ ಇಳಿತಾ ಇಲ್ಲ, ವೋಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಪರವಾಗಿ ಪ್ರಚಾರ ಕೂಡ ಮಾಡ್ತಾ ಇಲ್ಲ. ಗೋ ಬ್ಯಾಕ್ ಶೋಭಾ ಅಂತ ಚಿಕ್ಕಮಗಳೂರಿಂದ ಮಾತ್ರ ಕಳಿಸಿಲ್ಲ ಅವ್ರನ್ನ, ಬೆಂಗಳೂರು ನಾರ್ತಿಂದ ಕೂಡ ಗೋ ಬ್ಯಾಕ್ ಶೋಭಾ ಅಂತ BJP ಕಾರ್ಯಕರ್ತರೇ ಮಾತಾಡ್ತಾ ಇದ್ರು. ನಮಗೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ನಾರ್ತ್ಗೆ ಬರೋದು ಬೇಕಿಲ್ಲ ಅಂತ ಹೇಳಿ. ಬರೀ ಕಾರ್ಯಕರ್ತರು ಮಾತ್ರ ಅಲ್ಲ, ಶಾಸಕರಿಗೂ ಬೇಡವಾಗಿದ್ದಾರೆ ಶೋಭಾ ಕರಂದ್ಲಾಜೆ. ಬೆಂಗಳೂರು ನಾರ್ತಲ್ಲಿ ಯಾರು ಫೀಲ್ಡ್ಗೆ ಇಳಿತಾ ಇಲ್ಲ, ಪ್ರಚಾರಕ್ಕೆ ಬರ್ತಾ ಇಲ್ಲ. BJP ಮುಖಂಡರಿಗೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನ ರಾಜಕಾರಣಕ್ಕೆ ಬರೋದು ಇಷ್ಟ ಇಲ್ಲ. ಟಿಕೆಟ್ ವಂಚಿತ ಸದಾನಂದ ಗೌಡ್ರು ಇದ್ದಾರಲ್ಲ, ಹಾಲಿ MP, ಈಗಲೂ MPನೇ ಅವರು ಬೆಂಗಳೂರು ನಾರ್ತ್ ಕ್ಷೇತ್ರದ ಕಡೆ ತಲೆ ಹಾಕೋ ಮಲಗಿಲ್ಲ ಅವರು ಸದಾನಂದ ಗೌಡ್ರು. ಅಂದರೆ ಅಷ್ಟರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಮಟ್ಟದ ಪ್ರತಿರೋಧವನ್ನು BJPಯ ಕ್ಯಾಂಡಿಡೇಟ್ ಶೋಭಾ ಕರಂದ್ಲಾಜೆ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರನ್ನ ಗೆಲ್ಲಿಸಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಅದು ಅಲೆ ಇದೆಯೋ ಅಲೆ ಇಲ್ವೋ ಅದು ಬೇರೆ ವಿಚಾರ. ಚಿಕ್ಕಮಗಳೂರಲ್ಲೇ ಕೆಲಸ ಮಾಡಲಿಲ್ಲ, ಚಿಕ್ಕಮಗಳೂರಲ್ಲೇ ನೆಟ್ಟಿಗೆ 100 ದಿನ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಿಲ್ಲ 10 ವರ್ಷಗಳಲ್ಲಿ. ಹಾಗಿದ್ದ ಮೇಲೆ ಬೆಂಗಳೂರು ನಾರ್ತ್ಗೆ ಬಂದು ಏನು ಮಾಡ್ತಾರೆ ಇವರು? ಸುಮ್ಮನೆ ಇವ್ರನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ಯಾಕೆ ನಿಲ್ಲಿಸಬೇಕು? ಈ ಥರದ ಮಾತು ಟಿಕೆಟ್ ಕೊಡೋಕ್ಕೆ ಮುಂಚೆಯಿಂದನೂ ಇದೆ. ಇನ್ನು ST ಸೋಮಶೇಖರ್ ಬಹಿರಂಗವಾಗಿಯೇ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ. ST ಸೋಮಶೇಖರ್ ಅವರಿಗೆ ಸಿಟ್ಟಿತ್ತು. ST ಸೋಮಶೇಖರ್ ಅಡ್ಡ ಮತದಾನ ಮಾಡಿದರು ರಾಜ್ಯಸಭಾ ಚುನಾವಣೆಯಲ್ಲಿ, ಗೊತ್ತಿರಬೇಕು ನಿಮಗೆ. ಆ ನಂತರದ ದಿನಗಳಲ್ಲಿ ಏನೋ ಕ್ರಮ ಆಗಿಬಿಡುತ್ತೆ, ಅರ್ಧಚಂದ್ರ ಪ್ರಯೋಗಿಸ್ಬಿಡ್ತಾರೆ ಎಲ್ಲ ಇತ್ತಲ್ಲ, ಏನೂ ಮಾಡಲಿಲ್ಲ BJP, ಏನೇನೂ ಮಾಡಿಲ್ಲ ಅವ್ರಿಗೆ. ಇದೀಗ ಸೋಮಶೇಖರ್, ಯಾಕಂದರೆ ಒಂದು ಕಾಲಕ್ಕೆ ಇದೇ ಸೋಮಶೇಖರ್ ಅವರು ಶೋಭಾ ಕರಂದ್ಲಾಜೆ ವಿರುದ್ಧವಾಗಿಯೇ ಸ್ಪರ್ಧೆ ಮಾಡಿದಂಥ ವ್ಯಕ್ತಿ. ಸೋಮಶೇಖರ್ ಅವರು ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ಸ್ಪರ್ಧೆ ಮಾಡಿದಂಥ ವ್ಯಕ್ತಿ. ಈಗ ಇವ್ರು ಹೋಗಿ ತಮ್ಮದೇ ಕ್ಷೇತ್ರಕ್ಕೆ ಅವ್ರನ್ನ MP ಮಾಡ್ಕೊಂಡು ಕರ್ಕೊಂಡ್ಬರ್ತಾರಾ? ಸೋಮಶೇಖರ್ ಅವರು ಆ ಭಾಗದ ಶಾಸಕರು, ಯಶವಂತಪುರ ಶಾಸಕರಿದ್ದಾರಲ್ಲ, ಬೆಂಗಳೂರು ನಾರ್ತ್ಗೆ ಶೋಭಾ ಕರಂದ್ಲಾಜೆ ಅವ್ರನ್ನೇ ಕರ್ಕೊಂಡು ಬಂದು ಅವ್ರನ್ನ MP ಮಾಡಿ ನಮಸ್ತೆ ಮೇಡಮ್, ನಮಸ್ಕಾರ ಮೇಡಮ್ ಅಂಥೇಳಿ ಆ ಕ್ಷೇತ್ರದ MPಗೆ ಸಲಾಮ್ ಹೊಡ್ಕೊಂಡಿರ್ತಾರ? ಇಲ್ಲ. ಆ ಕಾರಣಕ್ಕೆ ಅವ್ರೇನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಅಂತ ಮಾಹಿತಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ BJP ಶಾಸಕರಂತೂ ಆ್ಯಕ್ಟಿವ್ ಆಗಿಲ್ಲ. ಉತ್ತರ ಕ್ಷೇತ್ರದಲ್ಲಿ ಎಲ್ಲಿಯೂ JDS BJP ಮೈತ್ರಿ ಹೊಂದಾಣಿಕೆನೇ ಆಗಿಲ್ಲ. ಹೆಸರಿಗೆ ಹೇಳ್ಕೊಂಡು ಬರೋಕ್ಕೆ ದೋಸ್ತಿ ಅದು ಇದು ಎಲ್ಲ ಇದೆ, ಆದರೆ ಹೊಂದಾಣಿಕೆ ಆದಂತೆ ಕಾಣಿಸ್ತಾ ಇಲ್ಲ. ದಾಸರಹಳ್ಳಿ ಮಹಾಲಕ್ಷ್ಮಿ ಲೇಔಟ್ BJP JDS ಕಾರ್ಯಕರ್ತರದ್ದೇ ದೊಡ್ಡ ಫೈಟ್ ಇದೆ, ಇನ್ನೂ ಬಗೆಹರದೇ ಇಲ್ಲ ಅದು. ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಡೆಯಿಂದ ಪ್ರಬಲ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಕಣಕ್ಕೆ ಇಳಿದಿದ್ದಾರೆ. ಇನ್ನು ತುಮಕೂರು ಅಂತ ಬಂದರೆ, ತುಮಕೂರು ಚೆಕ್ ಮಾಡೋಣ ನಾವು. ತುಮಕೂರಿನಲ್ಲಿಯೂ ಕೂಡ ಸೋಮಣ್ಣ ಅವರಿಗೆ ಟೆನ್ಷನ್ ಇದೆ. ಟಿಕೆಟ್ ಕೊಟ್ಟಿರುವುದಕ್ಕೆ, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಸೋಮಣ್ಣ ಅವ್ರಿಗೆ, ಅದಕ್ಕೆ ಮಾಧುಸ್ವಾಮಿ ಅವರಿಗೆ ಸಿಟ್ಟಿದೆ. BS ಯಡಿಯೂರಪ್ಪ ಸಂಧಾನ ಮಾಡಿದ್ರೂ ಕೂಡ ಪ್ರಚಾರಕ್ಕೆ ಮಾಧುಸ್ವಾಮಿ ಬಂದಿಲ್ಲ. ಸೋಮಣ್ಣ ಪರವಾಗಿ ಅಷ್ಟಾಗಿ ತಲೆ ಕೆಡಿಸಿಕೊಳ್ತಾ ಇಲ್ಲ JDS ಮುಖಂಡರು. ನೋಡಿ, ತುಮಕೂರಿಗೆ ಸೋಮಣ್ಣ ಬಂದ ತಕ್ಷಣ ಏನು ಹಾರಾತುರಾಯಿ ಹಾಕಿ ಸೋಮಣ್ಣ ಅವ್ರಿಗೆ ಜಯವಾಗಲಿ, ಸೋಮಣ್ಣ ಅವ್ರಿಗೆ ಓಟ್ ಕೊಡಿ ಯಾರೂ ಕೇಳ್ತಾ ಇಲ್ಲ. JDSಗಂತೂ ಬೇಡದ ವಿಚಾರ ಇದು. ತಕ್ಕ ಮಟ್ಟಿಗೆ JDS ಶಕ್ತಿ ಕೂಡ ಅಲ್ಲಿದೆ. ಇಂಥ ತುಮಕೂರು ನಾವು ಕಳ್ಕೊಂಡ್ವಲ್ಲ. ಕುಮಾರಸ್ವಾಮಿ ಅವರು ಹೋಗಿ, ದೇವೇಗೌಡರು ಹೋಗಿ ಏನೋ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಇವ್ರ ಅಗ್ರಿಮೆಂಟ್ ಕಾರಣಕ್ಕೆ ನಾವಿದೀಗ ಒಂದು ಅದ್ಭುತವಾದಂಥ ಕ್ಷೇತ್ರ ಫೈಟ್ ಕೊಡ್ತಾ ಇದ್ರು, ಗೆಲ್ತಾ ಇದ್ರು, ಸೋಲ್ತಾ ಇದ್ರು, ಬೇರೆ ವಿಚಾರ. ಆದರೆ ತುಮಕೂರಿನ ಮಟ್ಟಿಗೆ JDS ಶಕ್ತಿಯನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. JDS ಖುದ್ದು ತಾನೇ ನಿಂತು MP ಗೆಲ್ಲದೇ ಇದ್ದರೂ ಕೂಡ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಅಂಥೇಳಿ ಡಿಸೈಡ್ ಮಾಡುವಷ್ಟು ಶಕ್ತಿ JDSಗೆ ಇದೆ. ಅಂದರೆ JDSನ ಮತಗಳಿದೆಯಲ್ಲ, ತುಮಕೂರಿನ ಪಾಲಿಗೆ ನಿರ್ಣಾಯಕ ಆಗುತ್ತೆ. ಅಂತಹ JDS ಸೋಮಣ್ಣ ವಿರುದ್ಧ ಇದ್ದಂತೆ ಕಾಣಿಸ್ತಾ ಇದೆ. ಮುಖಂಡರು ಸೋಮಣ್ಣ ಪರವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹಲವು ಕ್ಷೇತ್ರಗಳಲ್ಲಿ BJP ವಿರುದ್ಧವಾಗಿ JDS ಕಾರ್ಯಕರ್ತರು ಹೋರಾಡ್ತಾ ಇದ್ದಾರೆ. ಅದರರ್ಥ ಇಲ್ಲಿ JDS ಕಾರ್ಯಕರ್ತರೇ BJP ವಿರುದ್ಧ ಇದ್ದಾರೆ, JDS ಬಿಟ್ಬಿಡಿ, BJPಯವರೇ BJP ವಿರುದ್ಧ ಇದ್ದಾರಲ್ಲ ಅಲ್ಲಿ. ಮಾಧುಸ್ವಾಮಿ ಅವರ ಆದಿಯಾಗಿ
ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಅಂತ ಹೇಳಿ ಕಡೆ ಗಳಿಗೆಯಲ್ಲಿ ಯಡಿಯೂರಪ್ಪನ ಕೈ ಕೊಟ್ಟರು ಅಂತ ಮಾಧುಸ್ವಾಮಿ ಅವರೇ ಮಾತಾಡ್ತಾರೆ. BJP ಸಪೋರ್ಟು ಇಲ್ಲ, ಅಲ್ಲಿ JDS ಕಾರ್ಯಕರ್ತರು ಸಪೋರ್ಟ್ ಮಾಡಿ ಇನ್ನು ಅಲ್ಲಿ BJPಯವ್ರನ್ನ ಒಂದು MP ಮಾಡಿಕೊಂಡು JDSನವರು BJPಯವ್ರನ್ನ MP ಮಾಡಿಕೊಂಡು 5 ವರ್ಷ ಅವರು ಸ್ಥಳ ಮಾಡ್ಕೊಂಡಿರ್ಬೇಕಾ? ಅದು ಟಫ್ ಇದೆ ಇಲ್ಲಿ. ತುರುವೇಕೆರೆ, ತುಮಕೂರು ರೂರಲ್, ತುಮಕೂರು ನಗರ ಈ ಕ್ಷೇತ್ರಗಳಲ್ಲಿ ಎಲ್ಲಿಯೂ ಸಮನ್ವಯ ಆಗೇ ಇಲ್ಲ. ಸೋಮಣ್ಣ ಹೊರಗ್ನವರು ಇವ್ರನ್ನ ಕರ್ಕೊಂಡು ಬಂದು ಯಾಕಪ್ಪ ಇಲ್ಲ MP ಮಾಡಬೇಕು ಇವ್ರನ್ನ ಅಂತ ಜನಗಳ ಮಾತಿದೆ ಅಲ್ಲಿ. ಹೀಗಾಗಿ ಸೋಮಣ್ಣ ಅವ್ರು ನಾನು ಆಚೆಯವನು ಎನ್ನುವ ಹಣೆಪಟ್ಟಿ ಇದೆಯಲ್ಲ, ಹೀಗಾದರೂ ಮಾಡಿ ಈ ಹಣೆಪಟ್ಟಿ ಕಳಿಸ್ಕೊಳ್ಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ದಾರೆ. ಚಾಮರಾಜನಗರ BJP ಪಕ್ಷದ ಅಭ್ಯರ್ಥಿ ಬಾಲರಾಜ್ ಲೆಕ್ಕ ಹಾಕೊಂಡ್ರೆ ನಾವು ಕ್ಷೇತ್ರದಲ್ಲಿ ಒಬ್ಬಂಟಿ ಆಗಿಬಿಟ್ಟಿದ್ದಾರೆ. ಚಾಮರಾಜನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಬ್ಬರು BJPಯ ಶಾಸಕರಿಲ್ಲ. ಇದು ಒಂದು ಭಾಗ. ಅಲ್ಲಿ ಒಬ್ಬರು BJP ಶಾಸಕರು ಇಲ್ಲ, ನಿಂತಿರೋ ಅಭ್ಯರ್ಥಿನೂ ಒಬ್ಬಂಟಿ ಆಗಿಬಿಟ್ಟಿದ್ದಾರೆ ಅಂತ. BJPಯಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅವ್ರಿಗೆ ಟಿಕೆಟ್ ಇಲ್ಲ ಅನ್ನೋ ಒಂದು ಮೆಸೇಜ್ ಆದರೂ ಕೊಡಬೇಕಾಗಿತ್ತು, ಹೇಳಬೇಕಾಗಿತ್ತು. ಹಿರಿಯ ರಾಜಕಾರಣಿ ಇದ್ದರು, ಮಾತಾಡಬೇಕಾಗಿತ್ತು. ಏನು ಮಾಡದೆ, ದೂರವಾಣಿ ಕರೆ ಕೂಡ ಮಾಡದೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಆಚೆ ಇಟ್ಟರು. ಹಾಲಿ MP. ಹಾಗಾಗಿ ನನ್ನನ್ನು ಹೀಗೆ ಮಾಡಿದ್ರೆ ನಾನು ಯಾಕಪ್ಪ ನಿಮ್ಮ ಪರವಾಗಿ ನಾನೇ ಪ್ರಚಾರ ಮಾಡಬೇಕು, ಸುಮ್ಮನಿದ್ದಾರೆ ಅವರು. ಕಾಂಗ್ರೆಸ್ನ ಆಪರೇಷನ್ ಹಸ್ತಕ್ಕೆ BJP JDS ನಾಯಕರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಆ ಭಾಗದಲ್ಲಿ ಯಾವೆಲ್ಲ JDS ನಾಯಕರಿದ್ದಾರೋ BJP ನಾಯಕರಿದ್ದಾರೋ ಅವರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಷೇತ್ರದಲ್ಲಿ ಎಲ್ಲಿಯೂ ಅಭ್ಯರ್ಥಿ ಬಾಲರಾಜ್ ಪರವಾಗಿ ಅಲೆ ಇಲ್ಲ. ಬಾಲರಾಜು ಯಾರಪ್ಪ ಅದು ಬಾಲರಾಜು ನಮಗೆ ಗೊತ್ತಿಲ್ಲ ಸ್ವಾಮಿ ಅನ್ನೋರೇ ಜಾಸ್ತಿ ಆ ಭಾಗದಲ್ಲಿ. ಮೋದಿ ಹೆಸರನ್ನೇ ನಂಬಿಕೊಂಡು ಚುನಾವಣೆಗೆ ಧುಮುಕಿದ್ದಾರೆ ಬಾಲರಾಜ್ ಅವರು. BJP ಅಭ್ಯರ್ಥಿ ಪರವಾಗಿ ಮೈತ್ರಿ ಪಕ್ಷ JDS ಕೂಡ ಅಷ್ಟು ಆಸಕ್ತಿಯನ್ನು ಚಾಮರಾಜನಗರದಲ್ಲಿ ತೋರಿಸ್ತಂತೆ ಕಾಣಿಸ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಬಂದರೆ ಸುಧಾಕರ್ಗೆ ಟಿಕೆಟ್ ಸಿಕ್ಕಿರೋದು ತುಂಬ ಜನ BJP ನಾಯಕರಿಗೆ ಇಷ್ಟವೇ ಇಲ್ಲ. ಈ ಸುಧಾಕರ್ ಕೋವಿಡ್ ವಿಚಾರದಲ್ಲಿ ಹಗರಣ ಆಯಿತು, ಮೋಸ ಮಾಡಿದ್ರು, ಇಂಥ ಆರೋಪಗಳನ್ನು BJP ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ. ಬೇರೆಯವ್ರು ಬಿಟ್ಬಿಡಿ, ಬೇರೆ ಪಾರ್ಟಿಯವ್ರು ಮಾಡಿದ್ರೆ ಅದು ಬೇರೆ ಏನೋ ವಾಪಸ್ ಮಾಡ್ತಾರಪ್ಪ ಅಂತ. ಸುಧಾಕರ್ ಅವರಿಗೆ ಕೋವಿಡ್ ಹಗರಣ, ಕೋವಿಡಲ್ಲಿ ದುಡ್ಡು ಹೊಡೆದ್ರು, ಕೋವಿಡ್ ದುಡ್ಡು ತಿಂದರು, ಇಂಥ ಆರೋಪಗಳನ್ನು ಸಾಲಾಗಿ ಕ್ಷೇತ್ರದಾದ್ಯಂತ ಮಾಡಿ ಪ್ರತಿಭಟನೆ ಕೂಡ BJP ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಬೆಂಬಲ ಕೊಟ್ಟಂತೆ SR ವಿಶ್ವನಾಥ್ ಅವರು ಇದ್ದಾರೆ. ಆದರೆ SR ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೇಳ್ಕೊಂಡಿದ್ರು, ಟಿಕೆಟ್ ಸಿಕ್ಕಲಿಲ್ಲ. ಸುಧಾಕರ್ಗೆ ಏನಾದರೂ ಅಪ್ಪಿತಪ್ಪಿನ ಓಟ್ ಕೇಳಿಬಿಟ್ರೆ ದೊಡ್ಡ ನೆಗೆಟಿವು. ಸುಧಾಕರ್ಗೆ ಓಟ್ ಕೇಳೋದೇ ತಪ್ಪು. ನಾವಿಲ್ಲಿ ಏನಾದರೂ ನಾವು ಕೇಳಿದ್ರೆ ನರೇಂದ್ರ ಮೋದಿ ಹೆಸರು ಹೇಳಿ ಓಟನ್ನು ಕೇಳ್ತೀವಿ, ಸುಧಾಕರ್ ಹೆಸರು ಹೇಳಿದ್ರೇ ಅದು BJPಗೆ ಮೈನಸ್ ಅಂತ ಹೇಳಿ ವಿಶ್ವನಾಥ್ ಮಾತನಾಡಿದರು. ಹಾಗಾಗಿ ಈ ಕಡೆ JDSಯಿಂದ ನಯಾಪೈಸೆ ಬೆಂಬಲ ಸುಧಾಕರ್ಗೆ ಇಲ್ಲ, ಈ ಕಡೆ BJPಯಿಂದ ಪ್ರಬಲ ಶಾಸಕರಾಗಿರ್ತಕ್ಕಂಥ ಭಾಗದವರು ವಿಶ್ವನಾಥ್ ಅವರು ಅವ್ರ ಸಪೋರ್ಟ್ ಕೂಡ ಇಲ್ಲ. BJP ಮೈತ್ರಿ ವಿರೋಧಿಸಿ JDS ನಾಯಕರು ಕೂಡ ಸಾಲಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ನೆಲಮಂಗಲ ದೇವನಹಳ್ಳಿಯಲ್ಲಿ JDSನ್ನೇ ನಂಬಿಕೊಂಡಿರೋದು BJP, ಆದರೆ JDSಗೆ ಅಷ್ಟಾಗಿ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ಅಥವಾ BJPಯಿಂದ ಯಾರಿಗೆ ಟಿಕೆಟ್ ಕೊಟ್ಟಿರಲಿ ಅವರನ್ನು ಗೆಲ್ಲಿಸಬೇಕು ಎನ್ನುವ ಮನಸ್ಸಿಲ್ಲ. ಇನ್ನು ಪ್ರದೀಪ್ ಈಶ್ವರ್ ಹೇಗಾದರೂ ಮಾಡಿ ಈ ಸುಧಾಕರ್ಗೆ ಸೋಲಿನ ರುಚಿ ತೋರಿಸಲೇಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ. ದಕ್ಷಿಣ ಕನ್ನಡ ಅಂತ ಬಂದರೆ ಇಲ್ಲಿ BJP ಅಭ್ಯರ್ಥಿ ಬ್ರಿಜೇಶ್ ಚೌಟ ಅಷ್ಟ ಕಾಣಿಸ್ಕೊಳ್ತಾ ಇಲ್ಲ. ಅರುಣ್ ಪುತ್ತಿಲ ಬಂಡಾಯ ಹೇಳೋದು, ಆ ನಂತರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ, ಇದೇ ಅರುಣ್ ಪುತ್ತಿಲ ಕೆಲಸ ಇಷ್ಟೇ. ಆ ಭಾಗದಲ್ಲಿ ಬಂಡಾಯ ಹೇಳೋದು, ಜೋರಾಗಿ ಬಂಡಾಯ ಎದ್ದು ಬಿಡೋದು, ಆಮೇಲೆ ಮಾಧ್ಯಮದವ್ರು ಯಾರಾದರೂ ಹೋದರೆ ನೀವು ಆಚೆ ಹೋಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಇದೇ ಅರುಣ್ ಪುತ್ತಿಲ ಮಾತಾಡೋದು. ಅದೇನೋ ಪುತ್ತಿಲ ಪರಿವಾರ ಅದು ಇದು ಒಂದಷ್ಟು ವಿಷಯಗಳಿವೆ ಅಲ್ಲಿ. ಆರಂಭದಿಂದ ಬಂಡಾಯ ಎತ್ಕೊಂಡು ಬರೋದು, ನಾನು ಬಂಡಾಯ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಅದು ಯಾವ ದೊಡ್ಡ ಮ್ಯಾಜಿಕ್ ನಡೆಯುತ್ತೋ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಅಯ್ಯೋ ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ ಅರುಣ್ ಪುತ್ತಿಲ ಮಾತಾಡೋದು. ಹಾಗಾಗಿ ಈಗ ಕೂಡ ಮೇಲ್ನೋಟಕ್ಕೆ ಅದು ಕಾಣಿಸ್ತಾ ಇದ್ರು ವಿರೋಧವಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಹಿಂದೂ ಪರ ಮುಖಂಡ ಸತ್ಯಜೀತ್ ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಪರಿಪೂರ್ಣವಾಗಿ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಜಾರಿಯಾಗಿವೆ. ಬಿಲ್ಲವ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪರವಾಗಿ ಒಂದಷ್ಟು ಅಲೆ ಆ ಭಾಗದಲ್ಲಿ ಕಾಣಿಸ್ತಾ ಇದೆ. JDS ತಲೆನೋವು ಕಡೆ ಬರೋಣ. JDSಗೆ ಸಿಕ್ಕಿರೋದೇ 3 ಕ್ಷೇತ್ರ, ಆದರೆ ತಲೆನೋವಾಗಿರೋದು JDSನ ತವರೂರು ಹಾಸನದಲ್ಲಿ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಪ್ರೀತಮ್ ಗೌಡ ಅವರಿಗೆ ಒಂದು ಮುನಿಸಿದೆ. ಮೇಲ್ನೋಟಕ್ಕೆ ಮಾತಾಡ್ತಾ ಇದ್ದಾರೆ ಪ್ರೀತಮ್ ಗೌಡ, ಎಲ್ಲ ಸಪೋರ್ಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ. ಆದರೆ ಪ್ರೀತಮ್ ಗೌಡಗೆ ಒಳಗಡೆನೇ BJP ಹೈಕಮಾಂಡ್ ಸಪೋರ್ಟ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಸನ, ಬೇಲೂರು, ಸಕಲೇಶ್ಪುರದಲ್ಲಿ ಅಷ್ಟಾಗಿ ಮೈತ್ರಿಯ ಸಮನ್ವಯತೆ ಕಾಣಿಸ್ತಾ ಇಲ್ಲ. ಅರಸೀಕೆರೆ, ಕಡೂರಲ್ಲಿ ಹೇಳದೇ ಬೇಕಾಗಿಲ್ಲ, JDS ಸಂಘಟನೆ ಸೊರಗಿದೆ. ಹಾಗಾಗಿ ಒಂದು ಟಫ್ ಆಗಬಹುದು ಅಂತ. ಚನ್ನರಾಯಪಟ್ಟಣ, ಅರಕಲಗೂಡು, ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಅಲ್ಲೇ ಇದೆ. ನಿರಂತರ ಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್. ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಹಾಗಾದರೆ ಟೆನ್ಷನ್ ಇಲ್ವಾ? ಇವ್ರಿಗೂ ಟೆನ್ಷನ್ ಇದೆ. ಕೋಲಾರ ಕೊನೆ ಕ್ಷಣದಲ್ಲಿ ಟಿಕೆಟನ್ನು ಗೌತಮ್ ಪಡ್ಕೊಂಡ್ರು, ಇವರು ಹೊರಗಿನವರು ಎನ್ನುವ ಭಾವನೆ ಅಲ್ಲಿದೆ. ರಮೇಶ್ ಕುಮಾರ್ ಹಾಗೂ KH ಮುನಿಯಪ್ಪ ಬಣದ ತಿಕ್ಕಾಟ ಜೋರಾಗಿದೆ.
ಮೂರನೇ ವ್ಯಕ್ತಿಗೆ ರಮೇಶ್ ಕುಮಾರ್ ಬಣಕ್ಕೂ ಟಿಕೆಟ್ ಇಲ್ಲ, ಮುನಿಯಪ್ಪ ಬಣಕ್ಕೂ ಟಿಕೆಟ್ ಇಲ್ಲ ಅಂತ ಹೇಳಿದ ಮೇಲೆ ಮೂರನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಎರಡೂ ಬಣಗಳ ನಿರಾಸಕ್ತಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಎರಡೂ ಬಣಗಳ ಜೊತೆಗೆ ಪ್ರತ್ಯೇಕವಾಗಿ ತೆರಳಿ ನಾಮಿನೇಷನ್ ಹಾಕಿದ್ದಾರೆ ಅಭ್ಯರ್ಥಿ ಗೌತಮ್. ಬಣ ಬಡಿದಾಟನೇ ಹೊಸ ಅಭ್ಯರ್ಥಿ ಗೌತಮ್ಗೆ ಮುಳುವಾಗಬಹುದು. ಬೆಂಗಳೂರು ಸೆಂಟ್ರಲ್ ಅಂತ ಬಂದರೆ ಮತ್ತೆ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೇ ಟಿಕೆಟ್ ಕೊಟ್ಟಿರೋದ್ರಿಂದ ಕಾರ್ಯಕರ್ತರ ನಿರಾಸಕ್ತಿ ಇದೆ. ಮನ್ಸೂರ್ ಖಾನ್ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಸೆಂಟ್ರಲ್ ಟಿಕೆಟ್ಗಾಗಿ ಭಾರಿ ಲಾಬಿ ಮಾಡ್ತಾಯಿದ್ರು ಕ್ರಿಶ್ಚಿಯನ್ ಸಮುದಾಯದ ಮುಖಂಡರು. ನಾವಿಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿದ್ದೀವಿ ಈ ಭಾಗದಲ್ಲಿ ನಮ್ಮ ಜನಾಂಗ. ನಮ್ಮ ಕಡೆಯವರಿಗೆ ಟಿಕೆಟ್ ಕೊಡೋದು ಬಿಟ್ಬಿಟ್ಟು ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟರಲ್ಲ, ಯಾಕಿದು ಅಂತೇಳಿ ಕ್ರಿಶ್ಚಿಯನ್ ಸಮುದಾಯ ಕಾಂಗ್ರೆಸ್ ಮೇಲೆ ಮನಸ್ಕೊಂಡಿದೆ. ಟಿಕೆಟ್ ಸಿಗದೇ ಇರೋದ್ರಿಂದ ಕ್ರಿಶ್ಚಿಯನ್ ಸಮುದಾಯದವರು ಕಾಂಗ್ರೆಸ್ನಿಂದ ದೂರ ಆಗುವಂಥ ಭೀತಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಇದೆ. ಹಾಗಾಗಿ ಮನ್ಸೂರ್ ಖಾನ್ಗೆ ದೊಡ್ಡ ಪೆಟ್ಟಾಗಬಹುದಿದು PC ಮೋಹನ್ ವಿರುದ್ಧವಾಗಿ. ಹಾಗಾಗಿ ಮನ್ಸೂರ್ ಖಾನ್ ಏನೊಂದು ಆಸೆ ಇಟ್ಕೊಂಡು ಟಿಕೆಟ್ ಪಡ್ಕೊಂಡಿರಬಹುದು, ಆದರೆ ಮನ್ಸೂರ್ ಖಾನ್ ಅಂದುಕೊಂಡಿರುವಷ್ಟು ಒಂದು ಬೆಂಬಲ ಈ ಭಾಗದಲ್ಲಿ ಅವರಿಗೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಿಂದ ಸಿಗ್ತವೆ ಅಂತ ಅನ್ನಿಸ್ತಾ ಇಲ್ಲ. ಲೋಕಸಭಾ ಕ್ಷೇತ್ರದ ಮಂತ್ರಿಗಳಂತೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಮನ್ಸೂರ್ ಖಾನ್ ಅವರಿಗೆ ಹೇಳಿಕೊಳ್ಳುವಂಥ ಸಪೋರ್ಟ್ ಸಿಗೋದು ಡೌಟ್. ಹೇಳಿಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂದಿದೆ ಈ ಕ್ಷೇತ್ರಗಳ ವಿಚಾರದಲ್ಲಿ ಬಂಡಾಯ, ಅಸಹಕಾರ, ಮುನಿಸು, ಮೇಲ್ನೋಟಕ್ಕೆ ಒಗ್ಗಟ್ಟು ಕಾಣಿಸ್ಕೊಳ್ಳೋದು? ಒಂದು 5 ನಿಮಿಷ ಕ್ಯಾಮ್ರಾನ ಆ ಕಡೆ ತೆಗೆದ್ರೆ ಮತ್ತು ಅದೇ ಬಿಕ್ಕಟ್ಟು ಕಾಣಿಸ್ತಾ ಇರುತ್ತೆ. ಕ್ಯಾಮ್ರಾ ಆನ್ ಮಾಡಿದಾಗ ಮಾತ್ರ ಬಹಳ ಒಗ್ಗಟ್ಟು ಅಂತ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಕ್ಯಾಮ್ರಾ ಆಫ್ ಮಾಡಿ ಆಫ್ ದ ರೆಕಾರ್ಡ್ ಕೇಳಿಬಿಟ್ರೆ ನಾವು ಯಾಕೆ ಇವರು ಸಪೋರ್ಟ್ ಮಾಡೋಣ? ಶೋಭಾ ಕರಂದ್ಲಾಜೆ ಅವ್ರು ಯಾಕೆ ಸಪೋರ್ಟ್ ಮಾಡಬೇಕು? ನಾವು BJP ಕ್ಯಾಂಡಿಡೇಟ್ಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕು? ST ಸೋಮಶೇಖರ್ ಅವ್ರಿಗೆ ಯಾವುದೂ ಕಾರಣಗಳು ಸಿಗ್ತಾ ಇಲ್ಲ ಶೋಭಾ ಕರಂದ್ಲಾಜೆ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತೇಳಿ. ಸದಾನಂದ ಗೌಡ್ರಿಗೂ ಒಳ್ಳೆ ಬಲವಾದ ಕಾರಣಗಳಿಲ್ಲ. ಇಲ್ಲಿಂದನೂ ಕರ್ಕೊಂಬರೋದು, ನಿಲ್ಲಿಸಿ ಇವರಿಗೆ ಗೆಲ್ಲಿಸಿ ಅಂತ ಹೇಳಿದ್ರೆ ಕಾರ್ಯಕರ್ತರು ಒಗ್ಗಟ್ಟಾಗಬೇಕಲ್ವಾ? ಅದು ಕಾಣಿಸ್ತಾ ಇಲ್ವಲ್ಲ, ಯಾಕೆ ಅಂತ. ರಮಕಾಂತ್, ಈಗ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಹಳೆ ಮೈಸೂರು ಭಾಗದಲ್ಲಿರುವಂತಹ ಬಹುತೇಕ ಕ್ಷೇತ್ರಗಳು ಈ ಮೊದಲ ಹಂತದ ಚುನಾವಣೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಚುನಾವಣೆಯಲ್ಲಿ ಸಾಕಷ್ಟು ಭಿನ್ನಮತಗಳು ಕೂಡ ಈಗಾಗಲೇ ನಾವು ಗಮನಿಸ್ತಾ ಇದ್ದೇವೆ. BJP ಮತ್ತು JDS ಮೈತ್ರಿಕೂಟಕ್ಕೆ ಸಾಕಷ್ಟು ಸವಾಲು ಈಗ ಎದುರಾಗ್ತಾ ಇದೆ. ಯಾಕೆಂದರೆ ಸುಮಾರು 9ರಿಂದ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಭಿನ್ನಮತದ ಕಾವು ಒಳಗೊಳಗೇ ಇದೆ. ಯಾವಾಗ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ, ಯಾವಾಗ ಬೇಕಾದರೂ ಕೂಡ ಅದು ಸ್ಫೋಟ ಆಗಬಹುದು. ಚುನಾವಣೆ ಮತದಾನದ ಸಂದರ್ಭದಲ್ಲಿ ಅದು ಸ್ಫೋಟ ಆಗಿದ್ದೇ ಆದರೆ ಅದರ ಪರಿಣಾಮವನ್ನು ಆ ಪಕ್ಷಗಳು ಎದುರಿಸಬೇಕಾಗತ್ತೆ. ಯಾಕಂದರೆ ನೀವು ಬೆಂಗಳೂರಿನಲ್ಲೇ ನಾವು ಗಮನಿಸಿದಾಗ ಒಂದು ಕಡೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ಶೋಭಾ ಅನ್ನುವಂಥ ಕೂಗು ಈಗಾಗಲೇ ಕೇಳಿ ಬಂದಿತ್ತು. ಸೊ ಆಗ ಪ್ರಯತ್ನ ಮಾಡಿದ್ರು, ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಮೇಲ್ನೋಟಕ್ಕೆ ಓಕೆ ಅಂದ್ರೂ ಒಳಗೊಳಗೆ ಅಸಮಾಧಾನ ಹಾಗೇ ಇದೆ. ಸದಾನಂದ ಗೌಡರು ಟಿಕೆಟ್ ತಪ್ಪಿಸಿದಂಥ ಅಸಮಾಧಾನ ಇನ್ನೂ ಕೂಡ ಇದೆ. ಮೇಲ್ನೋಟಕ್ಕೆ ವರಿಷ್ಠರ ಒಂದು ಮಾತಿಗೆ ಅವರು ತಲೆದೂಗಿದ್ದಾರೆ, ಆದರೆ ಒಳಗೊಳಗೆ ನಾನು ಯಾಕೆ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಸದಾನಂದ ಗೌಡರು. ಮತ್ತೊಂದು ಕಡೆ BJP ಶಾಸಕರಾಗಿರುವಂಥ ST ಸೋಮಶೇಖರ್ ಅವರು ಸಂಪೂರ್ಣವಾಗಿ ತಿರುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಈಗಾಗಲೇ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಸಾಕಷ್ಟು ಟಫ್ ಫೈಟು ಪಕ್ಷದ ಸ್ವಪಕ್ಷೀಯ ನಾಯಕರೇ ಕೊಡ್ತಾ ಇದ್ದಾರೆ ಈ ಬಾರಿ. ಯಾಕೆಂದರೆ ಅವರ ಗೆಲುವಿಗೆ ಈ ಭಿನ್ನಮತವೇ ಅಡ್ಡಿಯಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಚಾಮರಾಜನಗರದಲ್ಲೂ ಕೂಡ ನೀವು ಬಾಲರಾಜ್ ಅವರಿಗೆ ಅದೇ ರೀತಿಯಾದಂಥ ಒಂದು ಭಿನ್ನಮತಗಳ ಒಂದು ಕಾವು ಹೆಚ್ಚಾಗ್ತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರು ಸಂಪೂರ್ಣವಾಗಿ ಈಗ ಕಾಂಗ್ರೆಸ್ ಕಡೆ ವಾಲಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅಂತಿಮ ನಿರ್ಧಾರವನ್ನು ಶೀಘ್ರದಲ್ಲೇ ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಎಂಟ್ರಿಯಿಂದಾಗಿ ಈಗ ಬಾಲರಾಜ್ ಅವರಿಗೆ ದಿಕ್ಕು ತೋಚದಂತೆ ಕಾಣಿಸ್ತಾ ಇದೆ. ರಮಕಾಂತ್, BJP ಅನೇಕ ಸಂಸದರನ್ನ ಯೂಸ್ ಆ್ಯಂಡ್ ಥ್ರೋ ಥರ ಮಾಡಿಬಿಟ್ಟಿದ್ಯಾ ಅಂತ ಬಳಸಿ ಬಿಸಾಕೋದು. ಆ ಲಿಸ್ಟಲ್ಲಿ ಅನೇಕ ಸಂಸದರಿದ್ದಾರೆ, ಅವರೆಲ್ಲರಿಗೂ ಒಂದು ಸಿಟ್ಟಿದೆ. ಸೌಜನ್ಯಕ್ಕೂ ನಮ್ಮ ಹತ್ರ ಮಾತನಾಡಲಿಲ್ಲ, ನಮಗೆ ಟಿಕೆಟ್ ಇಲ್ಲ ಅಂತ ಕೂಡ ಹೇಳಲಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಂಡ್ಬಿಡ್ತಾರೆ. ನಮ್ಮ ವಯಸ್ಸಿಗೆ, ಅನುಭವಕ್ಕೆ, ನಮ್ಮ ರಾಜಕಾರಣಕ್ಕೆ, ಸಂಸದೀಯ ಪಟುಗಳಾಗಿ ನಾವು ಮಾಡಿರೋ ಕೆಲಸಗಳಿಗೆ ಏನಕ್ಕೂ ಬೆಲೆ ಇಲ್ವಾ ಅನ್ನೋ ಮಾತು ಕೂಡ ಅವ್ರ ಕಡೆಯಿಂದ ಇದೆ ಅಂತ. ಖಂಡಿತ ರಮಕಾಂತ್, ಯಾಕೆಂದರೆ ಸದಾನಂದ ಗೌಡರ ವಿಚಾರದಲ್ಲಿ ನಾವು ನೋಡಿದಾಗ
ಸದಾನಂದ ಗೌಡರು ಕೊನೆಯ ಕ್ಷಣದಲ್ಲಿ ಬಹಳ ಆಸೆಯನ್ನು ಇಟ್ಕೊಂಡಿದ್ರು, ಇಲ್ಲ ಅಂತಿಮವಾಗಿ ನನಗೆ ಟಿಕೆಟ್ ಸಿಗುತ್ತೆ, ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತೇನೆ ಅನ್ನುವಂಥ ಒಂದು ವಿಶ್ವಾಸ ಅವರಲ್ಲಿ ಕಾಣಿಸ್ತಾ ಇತ್ತು. ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ BJP ನಾಯಕರು ಕೂಡ ಅವ್ರಿಗೆ ಸಪೋರ್ಟನ್ನು ಮಾಡಿದರು, ನೀವೇ ನಿಲ್ಲಬೇಕು, ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಅವರಲ್ಲಿ ತುಂಬಿದ್ರು. ಆದರೆ ಅಂತಿಮವಾಗಿ ಶೋಭಾ ಕರಂದ್ಲಾಜೆ ಅವರನ್ನು ತಂದು ಇಲ್ಲಿ ನಿಲ್ಲಿಸಬೇಕಾಗತ್ತೆ, ಸದಾನಂದ ಗೌಡರ ಅಸಮಾಧಾನಕ್ಕೆ ಕಾರಣ ಆಗಬೇಕಾಗತ್ತೆ. ಇವತ್ತು ಕೂಡ ಒಳಗೆ ಅಸಮಾಧಾನ ಸಾಕಷ್ಟಿದೆ. ಯಾಕೆಂದರೆ ಇದೊಂದು ಬಾರಿ ನನಗೆ ಅವಕಾಶವನ್ನು ಕೊಟ್ಟಿದ್ರೆ ಏನಾಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆ ಸದಾನಂದ ಗೌಡರಲ್ಲಿ ಇದೆ. ಅದೇ ರೀತಿಯಾಗಿ ಒಂದು ಕಡೆ ರಮೇಶ್ ಜಿಗಜಿಣಗಿ ಮತ್ತು ಗದ್ದಿಗೌಡರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗಬಹುದು ಅನ್ನುವಂಥ ಚರ್ಚೆಗಳು ಟಿಕೆಟ್ ಕೊಡುವ ಮುಂಚೆ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಅಂತಿಮವಾಗಿ ಅವರಿಬ್ಬರಿಗೆ ಟಿಕೆಟನ್ನು ಕೊಡಲಾಯಿತು. ಆದರೆ ಉತ್ತರ ಕನ್ನಡದಲ್ಲಿ ನೀವು ಹೆಗಡೆ ಅವರಿಗೆ ಟಿಕೆಟನ್ನು, ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಮಿಸ್ ಮಾಡುವ ಮೂಲಕ ಮತ್ತೊಂದು ಕಡೆ ಮೈ ಮೇಲೆ ಇವತ್ತು ಎಳ್ಕೊಂಡಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಉತ್ತರ ಕನ್ನಡದಲ್ಲಿ ಅದು BJPಯ ಭದ್ರಕೋಟೆಯಾಗಿತ್ತು. ಈಗ ಅನಂತಕುಮಾರ್ ಹೆಗಡೆಯವರು 4 ವರ್ಷ ಸುಮ್ಮನೆ ಇದ್ದರು, ಕೊನೆಯ 4 ತಿಂಗಳಲ್ಲಿ ಕೇವಲ 3-4 ಕಡೆಗಳಲ್ಲಿ ಅವರು ಪ್ರಚಾರ ಭಾಷಣವನ್ನು ಮಾಡಿದರೆ ಸಾಕಾಗಿತ್ತು, ಅವರು ಅಲ್ಲಿ ಗೆದ್ದು ಬರ್ತಾ ಇದ್ರು. ಅಂತಹ ವಾತಾವರಣ ಉತ್ತರ ಕನ್ನಡದಲ್ಲಿತ್ತು. ಆದರೆ ಅವರಿಗೆ ಇವತ್ತು ಟಿಕೆಟನ್ನು ಮಿಸ್ ಮಾಡಿರೋದ್ರಿಂದ ಸಹಜವಾಗಿ ಅಲ್ಲಿ BJPಗೆ ಹಿನ್ನಡೆ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.